ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ತ್ರೇತಾಯುಗನೋಗೆ ದೈವ ಪಿರಿವಿಗಳೆಲ್ಲ ಯಜುರ್ವೇದನ ಏದಂಗೆ 5 ವಿಧವಾನ ಯಾಗವ ಒಂದೊಂದು ಜನವೂ ಮಾಡಿ ಬಂದರು. ಇದನ್ನು ಒಬ್ಬೊಬ್ಬನು ಮಾಡುದುಗ ಜ್ಞಾನ ಉಪದೇಶವೂ ಮಾಡಿ ಅದುಗಾನ ದಾರಿಯವೂ ತೋರ್ಚಿದ್ರು. 5 ವಿಧವಾನ ಯಜ್ಞ ಅದಾವುದು ಯಾಗ ಅಂಬುದು ಏನಂದಲೇ ಭೂತಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ದೈವ ದ್ರವ್ಯ ಯಜ್ಞ, ಕಡೇಸಿಯ ಬ್ರಹ್ಮಯಜ್ಞ. ಭೂತಯಜ್ಞ ಮನೆ ಒಂದೊಂದು ಜನವು ಮುಡಿದಳುವುಗ ಕಣ್ಣುಗು ತೋರಿದ ಇದು ಒಂದು ಜೀವರಾಶಿಗ, ಇದು ಒಂದು ಪ್ರಾಣಿಗ ಇಟ್ಟು ಕೊಡುದು. ದನಗ ಒಂದು ಕಟ್ಟು ಹುಲ್ಲು ಕೊಟ್ಲಿಯೂ ಸರಿ, ಸಾಕಿದ ನೇಗ ದೋಸಿ ಹಿಟ್ಟಿಕ್ಲಿಯೂ ಸರಿ, ಒಂದೊಂದು ಇರುಪುಗೋ ದೋಸಿ ಸಕ್ಕರೆ ಬೀರ್ಲಿಯೂ ಸರಿ, ಹಕ್ಕಿಲಿಗೋ ಕಾಕೆಗೋ ಏದೋ ಒಂದು ಗೋಧುಮೆಯೋ ಅಕ್ಕಿಯೋ ಒಂದು ತಿಂಬುದುಗ ಇದೋ ಒಂದು ಪೊರಳ ಕೊಟ್ಲಿಯೂ ಸರಿ. ಇದೆಲ್ಲವೇ ಪುಣ್ಯವ ತಂದರ ಇದು ಭೂತಯಜ್ಞ. ಮನುಷ್ಯ ಯಜ್ಞ ಮನೆ ಅರ್ತು ಬಂದ ಮಗ ಅನ್ನವ ಕೊಡು, ಬೆರ್ತು ಬಂದ ಮಗ ಬೆಕ್ಕಿಯ ಕೊಡು. ಒಂದೊಂದು ಜನವು ಒಬ್ಬೊಬ್ಬಗ ಅನ್ನದಾನ ಅಂಬುದು ಏಗುವ ಆ ನಿತ್ಯ ನಾರಾಯಣ ಸೇವೆಯ ಮಾಡುದು ಮೂಲೆಯವ ಪುಣ್ಯನೋಗೆ ದೇವರನ್ನ ಅನುಗ್ರಹವ ಈ ಸಾಕು. ಪಿತೃಯಜ್ಞಾಂಬನೆ ನಂಗೆ ಎತ್ತಪ್ಪ ಮಕ್ಕ ಮುತ್ತಪ್ಪ ಮಕ್ಕ ಅತಂದು ಯುಗ ಮುನ್ನೂರುಗಳ್ಗ ಅವಕ್ಕರ ತೋರ್ಚಿದ ದಾರಿಯ ನಡೆದು ನನ್ರಿ ಉಣರ್ವೋಡಿದ್ದು ಅವಕ್ಕ ಬುಟ್ಟೋದ ಒಳ್ಳೆಯ ಕಾರ್ಯವ ತೊಡರಂದು ನಂಗೆ ಮಾಡಿ ಅವಕ್ಕರ ನೆನಪುನೋಗೆ ಒಂದೊಂದು ಜನವು ಆ ಕುಲನೋಗತ ನಂಗೆ ಹುಟ್ಟಿದ ಬಂತುತ್ತಿದ್ದ ಅವಕ್ಕರ ಮಾರ್ಗದರ್ಶನ ಏಗುವ ತೋರ್ಚಿದ ದಾರಿಯತ ನಂಗೆ ನಡೆದುಂದಾಂಬ ಆ ಒಂದು ನೆನಪು ಉನ್ನಿಪುನೋಗೆ ದೋಸಿ ನೀರಾವುದೋ ಅವಕ್ಕ ಎಡಬೀಪುದು ಎಂಬುತ್ತ ಪಿತೃಯಜ್ಞನ ಅರ್ಥ. ದೈವ ಯಜ್ಞ ಎಂಬುದು ನಂಗ ಕಿಚ್ಚೂಂಬ ಅಗ್ನಿದೇವರುಗ ಎಲ್ಲ ಒಳ್ಳೆ ಪೊರುಳುವ ಹಾಕಿ ಮಂತ್ರವ ಏಗಿ ಅಗ್ನಿ ದೇವರು ಮೂಲಿಯವ ಒಂದೊಂದು ದೇವರಿಗೂ ಎತ್ತಿನೋಯ್ ಸೇತುಂದು ನಂಗೆ ಮೊರೆಯುಡುದನತ್ತ ನಂಗೆ ದೈವಯಜ್ಞ ದ್ರವ್ಯಯಜ್ಞ ದೇನ ನಂಗ ಅತ್ತ ಒಂದು ಪ್ರಾರ್ಥನೆಯೋಡ ಕೋರಿಕೆಯೋಡ ಅಗ್ನಿದೇವ್ರ ಸಾರ ಮೊರೆಯಿಟ್ಟು ಆ ಆಹುತಿಯಿಂದ ಏಗುವ ಆ ಪೊರುಳ ಹಾಕುನೆ ಅಗ್ನಿ ಭಗವಾನ್ ಮೂಲಿಯವ ಅದು ಒಂದೊಂದು ದೇವರಿಗೋಯ್ ಸೇದರ ನಂಗೆ ಪುಣ್ಯವೂ ಸಿಕ್ಕಿರ. ದ್ರವ್ಯ ಯಜ್ಞ ದೈವ ಯಜ್ಞ ಅಂಬುದು ಅದು ಬ್ರಹ್ಮಯಜ್ಞಾಂಬನೆ ವೇದ ವೇದಾಂತ ರಾಮಾಯಣ ಮಹಾಭಾರತ ಭಗವದ್ಗೀತಾ ಭಾಗವತ ಅತ್ತೆಂಬ ದೇವರನ ಮಗಿಮೆಯೋ ಪೆರುಮೆಯೋ ಲೀಲೆಯೋ ಒಂದೊಂದು ಜನವು ಓದಿ ಮನಸ್ಸಿನೊಳಗೆ ಅದನ್ನು ನೆಲೆ ಮಾಡಿ ಅದನ್ನು ಪಡಿ ನಂಗೆ ನಡೆದು ಬಪ್ಪುದು. ಒಂದೊಂದು ಗುರುನ ಉಪದೇಶವೋ ಬ್ರಹ್ಮಯಜ್ಞತ ಅರುಳ್ತಾಪ ಎಲ್ಲ ದೇವರನ ಮಾತುವೋ ಬ್ರಹ್ಮಯಜ್ಞತ. ಈ ಗವದ ಸ್ವಾಮಿಯ ಗವದ ಮಾತು ಎಲ್ಲವೇ ಬ್ರಹ್ಮಯಜ್ಞತ. ನೀಲಗಿರಿಯೆಂಬ ಪ್ರಣವಗಿರಿಯ ಇಬ್ಬ ಮುತ್ತು ಮಣಿಗಳೇ ನಾಯಿಗಾಯಿ ತುಂಬಿದ ಗವದ ಸ್ವಾಮಿ ದೈವ ಯಜ್ಞ ಪತ್ತಿ ಇನ್ನೂ ಅಪ್ಪರ ವಿಷಯವ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.